ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ನಮಸ್ಕಾರ. ಉತ್ತರ ಕರ್ನಾಟಕ ಮಧ್ಯಾಹ್ನ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ಕಾಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನ. ಈ ದೇಶಕ್ಕೆ ಅನ್ನ ನೀಡುವನು ರೈತ. ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ರೈತ ಕಂಗಾಲಾಗಿರುವುದು ನಮ್ಮೆಲ್ಲರಿಗೂ ಕೂಡ ಬೇಸರವಾದ ಸಂಗತಿಯಾಗಿದೆ. ಇಂದು ನಾವೆಲ್ಲರೂ ಕೂಡ ಸೇರಿ ಮಳೆ ದೇವನಿಗೆ ಪೂಜೆ ಸಲ್ಲಿಸೋಣ ಎಂದು ರೈತ ಸಂರಕ್ಷಣೆ ಸಮಿತಿಯ ಅಧ್ಯಕ್ಷ ಶೇಖರ್ ಗೌಡ ಉಳ್ಳಾಗಡ್ಡಿ ಅವರು ಹೇಳಿದರು. ಯಲಬುರ್ಗಾ ಪಟ್ಟಣದ ಶ್ರೀ ಮೊಗ್ಗಿ ಬಸವೇಶ್ವರ ದೇವಸ್ಥಾನದಲ್ಲಿ ರೈತ ಸಂರಕ್ಷಣೆ ಸಮಿತಿ ವತಿಯಿಂದ ಮಳೆಗಾಗಿ ಶ್ರೀ ಮೊಗ್ಗಿ ಬಸವೇಶ್ವರನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಕಾಯಿ ಕರ್ಪೂರ ಒಡೆದು ಪೂಜೆಯನ್ನು ಸಲ್ಲಿಸಿದ್ದಾರೆ. ನಂತರ ಮಾತನಾಡಿ, ರಾಜ್ಯಾದ್ಯಂತ ಮಳೆ ಕೊರತೆ ಹಿನ್ನೆಲೆಯಲ್ಲಿ ಕೃಷಿ ಚಟುವಟಿಕೆಗಳು ನಿಂತು ಹೋಗಿವೆ. ರೈತರು ಆತಂಕಗೊಂಡಿದ್ದಾರೆ. ಮಳೆಗಾಗಿ ದೇವರ ಮೊರೆ ಹೋಗ್ತಿದ್ದಾರೆ. ಹೀಗಾಗಿ ದೇವರು ರೈತರ ಸಂಕಷ್ಟವನ್ನು ನೀಗಿಸಲಿ, ಆ ಪರಮಾತ್ಮನಲ್ಲಿ ಕೇಳ್ಕೊಳ್ತೇವೆ ಎಂದು ಹೇಳಿದರು. ನಂತರ ಹಂಪಯ್ಯ ಸ್ವಾಮಿ ಮಾತನಾಡಿ, ಸಕಾಲಕ್ಕೆ ಮಳೆ ಬಾರದೆ ಕೃಷಿ ಚಟುವಟಿಕೆ ಚುರುಕುಗೊಳ್ಳದೆ ರೈತರು ಇದೀಗ ಕಂಗಲಾಗಿದ್ದಾರೆ. ಭೀಕರ ಬರದ ಛಾಯೆ ಕಾಣಿಸಿಕೊಳ್ಳುತ್ತಿರುವುದರಿಂದ ಇಂದು ನಾವು ಕೂಡ ಶ್ರೀ ಮಗ್ಗಿ ಬಸವೇಶ್ವರ ಹಾಗೂ ಯಲಬುರ್ಗಾ ಹಾಗೂ ಕುಕನೂರು 2 ತಾಲೂಕಿನ ಎಲ್ಲಾ ದೇವಸ್ಥಾನಗಳಲ್ಲಿ ಮಳೆಗಾಗಿ ವಿಶೇಷ ಪೂಜೆಯನ್ನು ಸಲ್ಲಿಸುತ್ತಿದ್ದೇವೆ ಎಂದು ಹೇಳಿದರು. ಇನ್ನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕರಿಬಸಪ್ಪ ನಿಡಗುಂದಿ, ಡಾಕ್ಟರ್ ಶಿವನಗೌಡ ದಾನರೆಡ್ಡಿ, ಶರಣಪ್ಪ ಗಾಂಜಿ, ಮಲ್ಲು ಜಕಲಿ, ಛತ್ರಪ್ಪ ಚಲವಾದಿ, ಹನುಮಂತ್ ಭಜಂತ್ರಿ, ಸಿಎಂ ಹಠಮಳಿಗೆ, ಸಿರಾಜ್ ರೇವಣಪ್ಪ ಹಿರೇಕುರುಬರ, ಸಂಗಣ್ಣ ತೆಂಗಿನಕಾಯಿ, ನಿಂಗಪ್ಪ ಕಮ್ತರ, ತಿಪ್ಪಣ್ಣ ಹಡಗಲಿ, ಶಿವಣ್ಣ ರಾಜು, ಸಾವಿತ್ರಿ ಗುಲ್ಲಾರ್, ಜಯಶ್ರೀ ಕಂದುಕರ್, ಶರಣಮ್ಮ ಪೂಜಾರ್, ಇನ್ನೂ ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಿದರು. ರೈತರ ಸಂರಕ್ಷಣಾ ಸಮಿತಿ ಮುಖ್ಯ ಉದ್ದೇಶ ನಮ್ಮ ರೈತರಿಗೆ ಇರ್ತಕ್ಕಂಥ ತೊಂದರೆ ಸಮಸ್ಯೆಗಳನ್ನು ಬಗೆಹರಿಸಿ ಎಲ್ಲ ರೈತರಿಗೂ ಒಂದು ಮಳೆ ಬೆಳೆ ಚೆನ್ನಾಗಿ ಆಗಲಿ ಅನ್ನೋ ಉದ್ದೇಶದಿಂದ ಇವತ್ತಿನ ಮಗ್ಗಿ ಬಸವೇಶ್ವರ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಇದರಿಂದ ನಮ್ಮ ತಾಲೂಕಿನ ಸಮಸ್ತ ರೈತರಿಗೆ ಮಳೆ ಬೆಳೆ ಚೆನ್ನಾಗಿ ಎಲ್ಲ ರೈತರಿಗೂ ಅಭಿವೃದ್ಧಿ ಹೊಂದಿ ಅಂತ ಹೇಳಿ ಈ ಮಗ್ಗಿ ಬಸವೇಶ್ವರನಲ್ಲಿ ಪ್ರಾರ್ಥಿಸುತ್ತಾ ನಾನು ಹೇಳಿ ಮಾತನಾಡುತ್ತೇನೆ. ನಮಸ್ಕಾರ. ಏನಂತಂದ್ರೆ 51 ತೆಂಗಿನಕಾಯಿಗಳನ್ನ ಶ್ರೀ ಮಗ್ಗಿ ಬಸವೇಶ್ವರ ದೇವಸ್ಥಾನಕ್ಕೆ ಅರ್ಪಿಸಿ ನಾವು ಇವತ್ತು ಪೂಜಾ ಕಾರ್ಯಕ್ರಮನ ಪ್ರಾರಂಭ ಮಾಡಬೇಕು. ಇವತ್ತು ಆ ಕಾಯಿಯನ್ನು ಹೊಡೆಯೋದ್ರ ಮೂಲಕ ನಾವು ಓರನಲ್ಲಿಗಾಗಿ ಪ್ರಾರ್ಥನೆ ಮಾಡಬೇಕೆಂದು ವಿನಂತಿ ಮಾಡ್ಕೊಳ್ತೇನೆ. ನಂತರ ಎಲ್ಲರ ಕಾಯಿ ಹೊಡೆದ ತಕ್ಷಣ ಇಲ್ಲಿ ಒಂದು ದೇವಸ್ಥಾನದಲ್ಲಿ ಮುಂಭಾಗದಲ್ಲಿರ್ತಕ್ಕಂಥ ಕಾರ್ಯಗಳಲ್ಲಿ ಎಲ್ಲರೂ ಆಶೀರ್ವಾದಬೇಕು. ಎಲ್ಲ ಗ್ರಾಮಗಳಿಗೆ ಕೂಡ ಇರ್ತಂದ್ರೆ ಜೊತೆಯಾಗಿ ಬರ್ಬೇಕಂತಂದು ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಎಲ್ಲ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಿದ ಎಲ್ಲ ರೈತ ಬಂಧುಗಳಿಗೆ ಧನ್ಯವಾದಗಳು. ಇದೇ ರೀತಿಯಾಗಿ ಎಲ್ಲ ಗ್ರಾಮಗಳಿಗೆ ತಮ್ಮ ಸಹಕಾರ ಆಗತ್ತೆ. ಎಲ್ಲರೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಮತ್ತೊಮ್ಮೆ ಎಲ್ಲರಿಗೆ ಧನ್ಯವಾದ. ಮುಂದಿನ ಒಂದು ಪೂಜಾ ಪ್ರಾರ್ಥನೆ ಯಾತ್ರೆ ಮುಟ್ಟು ಗ್ರಾಮಕ್ಕೆ ಎಲ್ಲರೂ ಈ ದೇವಸ್ಥಾನದ